ಕಿರಣ್ ತಾನೇ ನಿಮ್ಮ ಹೆಸರು? ಎ ವಿಶ್ವನಾಥ್, ಕಿರಣ್ ವಿಶ್ವನಾಥ್. ಅಲ್ಲಿ ಮೊದಲನೇದಾಗಿ ಊರಿಗೆ ಬಂದು ಇಂಥ ಒಂದು ಅದ್ಭುತವಾದಂಥ ವೇದಿಕೆ ಹಾಕಿ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸೋದಕ್ಕೆ ತಂಡಕ್ಕೆ ನಾನು ಶುಭ ಹಾರೈಸಿದ. ಬಹಳ ಅತ್ಯುತ್ತಮವಾಗಿ ಏರ್ಪಡಿಸಿದ್ದೀರಿ. ಹಾಗೆ ನನಗೆ ಟೀಸರ್ ತುಂಬಾ ಇಷ್ಟ ಆಯ್ತು ನೀವು ಮಾಡಿರುವಂಥದ್ದು. ಟೆಕ್ನಿಕಲಿ ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್. ವಿಜಯ್ ತಾನೆ ನಮ್ಮ ಜನ ಇಲ್ಲಿದ್ದಾರೆ, ಬಂದಿಲ್ವಾ? ವಿಜಯ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ಮ್ಯೂಸಿಕ್ ಇವ್ರದೆ, ವಿಜಯ್ದು. ಒಂದು ಇವರು ಅರ್ಜುನ್ ಜನ್ಯ ಅವರ ಶಿಷ್ಯ, ಎರಡನೇದು ಇವರು ಕೀಬೋರ್ಡ್ ಮಾಡೋದಕ್ಕೆ ನಮಗೊಂದು ಸಿನಿಮಾಗೆ ಅರ್ಜುನ್ ಜನ್ಯ ಅವರ ಸಾಹಿತ್ಯದ ಸಂಗೀತದಲ್ಲಿ ಒಂದು ಧ್ವನಿ ಹುಡುಕ್ತಾ ಇದ್ವಿ ಒಂದು ಹಾಡಿಗೆ. ಎಷ್ಟೋ ಜನ ಗೊತ್ತಿಲ್ಲ ಆ ಧ್ವನಿ ಇವರೇ ಅಂತ. ಅಂಬಿ ನಿಂಗೆ ವಯಸ್ಸಾಯ್ತು ಅನ್ನೋ ಚಿತ್ರದಲ್ಲಿ ಮಾತಾಡೋ ತಾರೆಯ ಕಂಡ ಹಾಗೆ ಅಂತ ಇವರೇ ಹಾಡಿರೋದು. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ವಾಯ್ಸ್. ಆಕ್ಚುಲಿ ಅವರಲ್ಲಿ ಇನ್ನೂ ಬಹಳಷ್ಟು ಕಲೆ ಇದೆ. ಅಂಡ್ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು ವಿಜಯ್. ಐ ಥಿಂಕ್ ಇಟ್ಸ್ ವಂಡರ್ಫುಲ್ ಡನ್. ಅಂಡ್ ಸರ್, ನೀವು ಇಲ್ಲಿ ಮಾತಾಡಕ್ಕೆ ಹೆದರ್ತಾ ಇದ್ದೀರಾ ಅಂತ ಹೇಳ್ತೀರಿ, ಬಟ್ ನೀವು ಮಾಡಿರೋ ಡ್ಯಾನ್ಸ್ ಮಾಡಕ್ಕೆ ನಮಗೆ ಹೇಳಿದ್ರೆ ನಾವು ಹೆದರ್ಬೇಕಾಗುತ್ತೆ. ನಮಗೆ ಅಷ್ಟೆಲ್ಲ ಬರಲ್ಲ. ನಾವು ಮರ್ಯಾದೆ ಉಳಿಸ್ಕೊಳ್ಳೋಕೆ ಡ್ಯಾನ್ಸ್ ಮಾಡೋರು. ನೀವು ಅದ್ಭುತವಾಗಿ ಮಾಡಿದ್ದೀರಿ. ಐ ಥಿಂಕ್ ಈಸ್ ಅ ವಂಡರ್ಫುಲ್ ಜಾಬ್. ಅಂಡ್ ಒಳ್ಳೆ ಕಲೆ ಇದೆ ನಿಮಗೆ. ಒಳ್ಳೇದಾಗಲಿ ಸರ್. ಪ್ರಿಯಾಂಕಾ, ನಿಮಗೆ ಒಳ್ಳೇದಾಗಲಿ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ವರ್ಡ್ಸ್. ಇಟ್ಸ್ ಅನ್ ಆನರ್ ಟು ಬಿ ಸೀಯಿಂಗ್ ಯು ಮ್ಯಾಮ್. ಆ್ಯಂಡ್ ಕಿರಣ್, ಆಲ್ ದಿ ವೆರಿ ಬೆಸ್ಟ್. ತೆಗೆದಿರೋದು ಬಹಳ ಅತ್ಯುತ್ತಮವಾಗಿ ತೆಗೆದಿದ್ದೀರಿ. ತುಂಬಾ ಒಳ್ಳೇದಾಗಲಿ. ಆ್ಯಂಡ್ ಮಹೇಶ್ವರ, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಅಂತ ಏನು ಮಹೇಶ್ವರ ಹೇಳಿದ್ರು, ಮಹೇಶ್ವರ ಬಗ್ಗೆ ನಾನು ಮಾತಾಡಬೇಕು ಎರಡು ಮಾತು. ಬಹಳ ವರ್ಷದ ಪರಿಚಯ. ಇವತ್ತಿಲ್ಲಿ ಬರೋದಕ್ಕೆ ಒಂದು ಮೂಲ ಕಾರಣ ಅಂತಂದ್ರೆ ನಾನು ಮಹೇಶ್ವರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಹೇಶ್ವರ, ಥ್ಯಾಂಕ್ ಯು. ನನಗೆ ಬಹಳ ಬೇಕಾದಂತ ವ್ಯಕ್ತಿ, ಪ್ರೀತಿಯಾದಂತ ವ್ಯಕ್ತಿ, ಮನಸ್ಸಿಂದ ಹೇಳಬೇಕು ಅಂದ್ರೆ ಮನಸ್ಸಿನ ವ್ಯಕ್ತಿ, ನನ್ನ ಅಚ್ಚು ಮೆಚ್ಚಿನ ಗೆಳೆಯರಾದಂಥ ಮಹೇಶ್ ಅವರಿಗೆ ಈ ಚಿತ್ರದಿಂದ ಬಹಳ ಒಳ್ಳೆಯದಾಗಲಿ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಚಿತ್ರನೇ ತೆಗೀರಿ ಅಂತ ಹೇಳ್ತಾ, ಎಲ್ಲರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ನಾನು ಬಂದಾಗೆಲ್ಲ ವೇದಿಕೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಸ್ವಾಗತಿಸ್ತೀವಿ. ಥ್ಯಾಂಕ್ ಯು. ನನ್ನ ಹಾಡು ಹಾಡದಂತ ಪ್ರತಿಯೊಬ್ಬರಿಗೂ, ಸಂಗೀತ ಬಾರಿಸಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಸೆಲೆಬ್ರಿಟಿ ಸಿನಿಮಾ ಇವತ್ತು ಇಲ್ಲಿ ಲಾಂಚ್ ಆಗಿದೆ. ಕಿರಣ್ ಹೇಳೋದಾಗೆ ಇಲ್ಲಿಂದ ಅಪ್ಡೇಟ್ಸ್ ಅಂದ್ರು, ಬಟ್ ಒಂದು ಸಿನಿಮಾ ಮಾಡೋದು ಬಹಳ ಈಸಿ ಆದಂತಹ ಕೆಲಸ. ಆದರೆ ಯಾವತ್ತು ತೃಪ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಹಸಿವು 30 ವರ್ಷದಿಂದಲೂ ತೃಪ್ತಿ ಆಗಿಲ್ಲ ಅಂದ್ಮೇಲೆ ಇನ್ನು 30 ವರ್ಷ ಮುಗಿಯಲ್ಲ. ಥ್ಯಾಂಕ್ ಯು. ಹಾಗಾದ್ರೆ ಆ ಹಸಿವು ಹೀಗೆ ಮುಂದುವರಿಲಿ ಅಂತ ಆಶಿಸ್ತೀವಿ ಸರ್. ಅವಾಗ ಏರಿಯಲ್ಲಿ ನಿಮ್ಮ ಪಾದಾರ್ಪಣೆ ಮಾಡಿದಾಗ ಕಾದಿದ್ದು ಆ ಮೊದಲನೇ ಹೌಸ್ಫುಲ್ ಬೋರ್ಡಿಗೆ, ಅದಕ್ಕೆ ಒಂದು 8 ವರ್ಷ ಆಯಿತು, 8 ಇಯರ್ಸ್. ಇವತ್ತಿಗೆ ಹೌಸ್ಫುಲ್ ಬೋರ್ಡ್ ಅನ್ನೋದೇನಿದೆ, ಒಂದು ಸರಳವಾಗಿ ಬೀಳ್ತಾ ಇರುತ್ತಮ್ಮ ಅಂತ ಕಲೆಗಳು ಇವತ್ತು ಬಂದಿದ್ದಾವೆ. ಬಟ್ 30 ಇಯರ್ಸ್ ನೀವೇನು ಹೇಳ್ತೀರಿ? ನನಗೆಲ್ಲದಕ್ಕಿಂತ ಮೆಚ್ಚುಗೆ ಏನಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರು ನಮ್ಮನ್ನ ಪ್ರೀತಿಸಿ ಅವತ್ತು ಒಪ್ಕೊಂಡಿದ್ದು, ಅಲ್ಲಿಂದ ಹಿಡಿದು ನಾವು ಅವ್ರನ್ನ ಪ್ರೀತಿಸೋದಿಕ್ಕೆ ನಿಲ್ಸೇ ಇಲ್ಲ. ಸೊ 30 ಇಯರ್ಸ್ ಹೋಗಿದ್ದು ಗೊತ್ತಾಗಿಲ್ಲ.